ಈ ಬಾಗಲಕೋಟೆ ಕಥೆ ಬೇರೆ, ಆದರೆ ದಾವಣಗೆರೆ ಕಥೆ ಬೇರೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಕೆಲ ಮುಸ್ಲಿಂ ನಾಯಕರು ಮಾಡಿದ್ದಾರೆ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ದಿನಕ್ಕೊಂದು ತಿರುವುಗಳಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಮತದಾನ ಮುಕ್ತಾಯವಾಯಿತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆಂತರಿಕ ಬಂಡಾಯ ಬೇಗುದಿ ಒಂದು ಕಡೆ ಬ್ಲಾಸ್ಟ್ ಆಗಿಬಿಟ್ಟಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಎರಡನೇ ತಲೆದಂಡವಾಗಿರೋದು ಅಬ್ದುಲ್ ಜಬ್ಬಾರ್ ಆಯಿತು. ಇದೀಗ ನಜೀರ್ ಅಹಮದ್ಗೆ ಶಾಕ್ ಸಿಕ್ಕಿದೆ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದೇನೋ ಅಂತ ಇತ್ತು, ಕೊಡಲಿಲ್ಲ. ಅವರು ರಾಜೀನಾಮೆ ಕೊಡೋಕ್ಕೆ ಹೋಗಲಿಲ್ಲ. ಆಯ್ತು, ನೀವು ಬೇಡ ಅಂತೇಳಿ ಬಿಡುಗಡೆ ಮಾಡಿದ್ದು ಆಯಿತು. ಸಚಿವ ಜಮೀರ್ಗೆ ತುರ್ತು ಬುಲಾವ್ ಕೊಟ್ಟು ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ದಾವಣಗೆರೆ ಕಿತ್ತಾಟ, ಇಲ್ಲೊಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಆದ್ಯಾಗ ಅನೇಕರು ಒತ್ತಾಯವನ್ನು ಮಾಡಿದರು. ಆಯಿತು, ಪಾರ್ಟಿ ಅನೇಕ ನಾಯಕರನ್ನ ಕೂರಿಸ್ಕೊಂಡ್ಮೇಲೆ ಇಲ್ಲ, ಸಮರ್ಥ ಶ್ಯಾಮ್ನವ್ರಿಗೆ ಟಿಕೆಟ್ ಕೊಡೋದು ಓಕೆ ಅಂತ ಹೇಳಿದ ಮೇಲೆ ನಾಮಿನೇಷನ್ ಹಾಕಿದ್ದು ಹೌದು, ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಹಾಕಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಮುಸ್ಲಿಂ ನಾಯಕರಲ್ಲೇ ಅಪಸ್ವರಗಳು ಬಂತು. ಯಾವುದೇ ಒಂದು ಪಾರ್ಟಿಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಹಾಕೋವ್ರಿಗೂ ಬೇರೆ ಕಥೆ. ಒಮ್ಮೆ ಕ್ಯಾಂಡಿಡೇಟನ್ನು ಹಾಕಿಬಿಟ್ಟು ಇವರು ಫೈನಲ್ ಅಂತ ಹೇಳಿದಾಗ ಪಕ್ಷದ ಎಲ್ಲರೂ ಕೂಡ ಅವ್ರ ಪರ ಕೆಲಸ ಮಾಡಬೇಕು ಅಂತ ಅಲಿಖಿತ ನಿಯಮ ಅದು. ಯಾವುದೇ ಪಾರ್ಟಿ ಆದರೂ ಅಷ್ಟೇ, ಕ್ಯಾಂಡಿಡೇಟ್ ಹಾಕೋಕ್ಕೆ ಮುಂಚೆ ಎಷ್ಟಾದ್ರೂ ಕಿತ್ತಾಡ್ರಪ್ಪ, ಒಂದು ಸಲ ಕ್ಯಾಂಡಿಡೇಟ್ ಫೈನಲ್ ಆದರು ಅಂತ ಹೇಳಿದ್ಮೇಲೆ ಅವರು ಸಪೋರ್ಟ್ ಮಾಡಬೇಕು ಅಂತ. ಬಟ್ ಕಾಂಗ್ರೆಸ್ ಪಾರ್ಟಿಗೆ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಬರ್ತಿರ್ತಕ್ಕಂಥ ಅನುಮಾನ ಏನು ಅಂತ ಹೇಳಿದ್ರೆ, ಟಿಕೆಟು ಸಮರ್ಥಗೆ ಫೈನಲ್ ಆದ ಮೇಲೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಜೋರಾಗಿ ಬೇರೆ ಬೇರೆ ಅಲ್ಪಸಂಖ್ಯಾತ ಸಮುದಾಯದ ಕ್ಯಾಂಡಿಡೇಟ್ಗಳು ಬೇರೆ ಬೇರೆ ಪಾರ್ಟಿ ನಿಂತಿದ್ರಲ್ಲ, ಇಂಡಿಪೆಂಡೆಂಟ್ ಆದರೂ ಅಷ್ಟೇ, ಯಥೇಚ್ಛವಾಗಿ ಹಣ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಕಡೆ ಓಟುಗಳು ಬೀಳುವಂತೆ ಮಾಡ್ಕೊಂಡಿದ್ದಾರೆ. ಗೆದ್ದುಬಿಡ್ತಾರೆ ಅವರು ಅಂತಲ್ಲ, ಓಟುಗಳು ಸ್ಪ್ಲಿಟ್ ಆಗಿ ಆ ಮೂಲಕ ಇದು ಪರೋಕ್ಷವಾಗಿ ಬಿ ಜೆ ಪಿಗೆ ಹೆಲ್ಪ್ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಹಾಳಾಗುತ್ತೆ ಅಂತ. ಸೊ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಕಾಂಗ್ರೆಸ್ಗೆ ಒಂದು ಢವಢವ ಇದೆ ಇಲ್ಲಿ. ಇದರ ಬೆನ್ನಲ್ಲೇ ಒಂದು ಕಡೆಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಹೇಳ್ತಾರೆ, ಆಲ್ರೆಡಿ ವಿಜಯೋತ್ಸವಕ್ಕೆ ರೆಡಿ ಆಗಿಬಿಟ್ರಪ್ಪ, ನೀವು ಸೆಲೆಬ್ರೇಷನ್ಗೆ ರೆಡಿ ಆಗಿಬಿಡಿ ಅಂಥೇಳಿ ಬಿ ಜೆ ಪಿ ಅಭ್ಯರ್ಥಿ ಹೇಳ್ಕೊಂಡಿದ್ದಾರಲ್ಲಿ. ಸೋಲಿನ ಭಯದಿಂದಾನೇ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಕಿತ್ತಾಡ್ಕೊಳ್ತಾ ಇದ್ದಾರೆ. ನಾಳೆ ಅಕಸ್ಮಾತ್ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಕೂಲವಾಗಿ ಫಲಿತಾಂಶ ಬಂದುಬಿಟ್ರೆ, ನಾವು ಮೊದಲೇ ಹೇಳಲಿಲ್ವಾ ಯಾರ್ಯಾರು ಪಕ್ಷ ವಿರೋಧಿ ಕೆಲಸ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ಗೆ ಒಳ ಏಟ್ಗಳು ಕೊಟ್ಟರು ಅಂಥೇಳಿ. ರಿಜ್ವಾನು ಹೇಳಬಹುದು, ಸಲೀಂ ಅವರು ಹೇಳಬಹುದು, ಯಾರು ಬೇಕಾದರೂ ಹೇಳಬಹುದು, ಇಂತಿಂಥವರೆಲ್ಲ ಪಕ್ಷಕ್ಕೆ ವಿರೋಧ ಕೆಲಸ ಮಾಡಿಬಿಟ್ರು ಅಂತ. ಒಂದು ಟೀ ಕುಡಿದ್ರು ಋಣ ಇರಬೇಕು. ಎಸ್ ಮಲ್ಲಿಕಾರ್ಜುನ್ ಮಾತಾಡ್ಬಿಟ್ರು, ಟೀ ಕುಡಿದ್ರು, ಜಮೀರ್ಗೆ ಹೇಳಿದಂಥ ಮಾತಿದು. ಒಂದೇ ಒಂದು ಚಹಾ ಕುಡಿದ್ರು ಒಂದು ಋಣ ಇರಬೇಕು ರೀ, ನಮ್ಮ ಪರ ನೀವು ಕೆಲಸ ಮಾಡಬೇಕಾಗಿತ್ತು ಅಂತ. ಋಣ ಇಲ್ಲದೆ ನಡ್ಕೊಂಬಿಟ್ರೆ ಹಾಗಾದರೆ ಜಮೀರ್ ಗೊತ್ತಿಲ್ಲ. ಅಭಿಷೇಕ್ ದತ್ ಎಲ್ಲವನ್ನು ನೋಡ್ಕೊಂಡಿದ್ರಲ್ಲ, ಅಭಿಷೇಕ್ ದತ್ತು ರಿಪೋರ್ಟಲ್ಲಿ ಹೇಳಿಬಿಟ್ರು ಅದನ್ನು. ಇಲ್ಲೇನು ನಡೆದಿದೆ ಅದನ್ನು ಹೇಳಿಬಿಟ್ಟಿದ್ದಾರೆ ಅವರು. ಸೊ AICC ಉಸ್ತುವಾರಿ ಕಾರ್ಯದರ್ಶಿ ಅವರು ಇದಂಥ ಭಯಾನಕ ಅಂಶಗಳು ಏನು ಬೇಕಾದ್ರೂ ಇದ್ದಿರಬಹುದಲ್ಲಿ. ಆ ಅಂಶಗಳ ಆಧಾರದ ಮೇರೆಗೆ ಸುದೀರ್ಘ ವರದಿ ಅಲ್ವಾ, ಅಲ್ಪಸಂಖ್ಯಾತ ಬೇಗುದಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಬ್ಲಾಸ್ಟ್ ಆಗಿಬಿಡ್ತು. ಇದೀಗ ನಾಯಕರ ತಲೆದಂಡ. ಇದರಲ್ಲಿ ಏನಂತ DKಶಿಗೆ ಗೊತ್ತಿರೋ ಸಂಗತಿ, ಜಮೀರ್ ಅಹಮದ್ ಖಾನೋ ಒಂದು ಬಣವೋ ಅವ್ರ ವಿರುದ್ಧ ಇದೆ, ಅವ್ರು ಸಿದ್ದರಾಮಯ್ಯವ್ರಿಗೆ ಪರವಾಗಿ ಕೂಡ ಇರಬಹುದು. ಇದೇ ಟೈಮಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಶಿಸ್ತು ಕ್ರಮಗಳು ಒಂದಷ್ಟು ಜರುಗುವೆ ಇಲ್ಲಿ. ಆ ಕಮಿಟಿನೇ ವಿಸರ್ಜನೆ ಮಾಡಿ ಹಾಕ್ಬಿಟ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದಲ್ಲಿ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಆದಮೇಲೆ ಎಲ್ಲವೂ ಸರಿಯಿಲ್ಲ ಅಂತ ಗೊತ್ತಾಗ್ತಾ ಇದೆ. DCM DK ಶಿವಕುಮಾರ್ ಪ್ಲಾನ್ನಿಂದಾಗಿ ಮುಖ್ಯಮಂತ್ರಿಗಳಿಗೆ ಹಿನ್ನಡೆಯಾಗಿದೆಯಾ? ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಗೊಂದಲದ ವಿಚಾರ ಇದು. ಸಿದ್ದರಾಮಯ್ಯಗೆ ಆಪ್ತರನ್ನು ಕಳೆದುಕೊಳ್ಳುವ ಆತಂಕ ಶುರುವಾಗಿದೆಯಾ? ಅಬ್ದುಲ್ ಜಬ್ಬಾರ್ ಮಿಸ್ ಮಾಡಿಕೊಂಡಿದ್ದಾಯಿತು, ಈಗ ನಜೀರ್ ಅಹಮದ್ಗೆ ಹುದ್ದೆಯಿಂದ ಬಿಡುಗಡೆ ಮಾಡಿದ್ದಾಯಿತು. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ರಿಲೀಸ್ ಆಗಿಬಿಟ್ಟಿದ್ದಾರೆ ಅವರು. ತಾವೇ ತೆಗೆದು ಹಾಕಬೇಕಾದಂಥ ಪರಿಸ್ಥಿತಿ ಸೃಷ್ಟಿ ಮಾಡಿಕೊಂಡು ಬಿಟ್ಟಿದ್ದಾರೆ ಅವರು. ಇತ್ತ ಪರಮಾಪ್ತ ಜಮೀರ್ ಸ್ಥಾನಕ್ಕೂ ಒಂದಲ್ಲ ಒಂದು ರೀತಿ ಕಂಟಕ ಬರಬಹುದೇನೋ ಅಂತ ಪ್ರಶ್ನೆ ಕೂಡ ಇದೆ. ಮುಂದೆ ಕ್ಯಾಬಿನೆಟ್ನಿಂದ ಜಮೀರನ್ನು ಕಳೆದುಕೊಳ್ಳುವ ಆತಂಕ ಕೂಡ ಒಂದು ಕಡೆ ಇದ್ದಿರಬಹುದು. ಇದರ ಹಿಂದೆ ಇದಕ್ಕಿಂತ ಮುಂಚೆ ಇದೇ ಮುಖ್ಯಮಂತ್ರಿಗಳ ಆಪ್ತ KN ರಾಜಣ್ಣ ಅವ್ರನ್ನ ಸಂಪುಟದಿಂದ ಇಳಿಸಬೇಕಾದಂಥ ಪರಿಸ್ಥಿತಿ ಬಂದೇ ಬಿಡ್ತು. ಇದೀಗ ಮತ್ತಿಬ್ಬರು ಆಪ್ತರನ್ನು ದೂರ ಬಿಡಬೇಕಾದಂಥ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ.